ನಾನು ಪದೇ ಪದೇ ಹೇಳ್ತಾ ಇದ್ದೆ, ಕೆಲವೆಂತೆಲ್ಲ ಸುದ್ದಿಗಳನ್ನು ನಾವು ಕೊಡಬೇಕಾಗಿ ಬಂದಿದೆ ಅಂತೇಳಿ. ಹಾಗಂತ ಅದನ್ನು ಬಿಡೋಕ್ಕಾಗೋದಿಲ್ಲ, ಯಾಕಂದರೆ ಇವರೆಲ್ಲ ಜನಪ್ರತಿನಿಧಿಗಳು. ಪ್ರಜ್ವಲ್ ರೇವಣ್ಣ ಅವರು ಹೆಣ್ಣು ಮಕ್ಕಳ ಮೇಲೆ ನಡೆಸಿದಂತಹ ದೌರ್ಜನ್ಯ, ಅದನ್ನು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದದ್ದು ಎಲ್ಲವನ್ನು ನೋಡಿದ್ದೀರಿ. ಹಾಗಿದ್ರೆ ಇದೀಗ ಅವರ ಅಣ್ಣ ಸೂರಜ್ ರೇವಣ್ಣ ಅವರ ಮೇಲೆ ಅದೇನು, ಇದು ಅಂಥದ್ದೇ ದೌರ್ಜನ್ಯ. ಪ್ರಜ್ವಲ್ ರೇವಣ್ಣ ವಿಡಿಯೋದಲ್ಲಿ ಏನು ಕಾಣಿಸ್ತು ಅಂಥದ್ದೇ ದೌರ್ಜನ್ಯ. ಅದರಲ್ಲಿ ಹೆಣ್ಣು ಮಕ್ಕಳಿದ್ರು ಮತ್ತು ವಯಸ್ಸಾದವರಿದ್ದರು, ಅಜ್ಜಿ ಇದ್ದರು. ಇದರಲ್ಲಿ ಆರೋಪ ಆ ಹೆಣ್ಣು ಮಕ್ಕಳ ಜಾಗದಲ್ಲಿ ಗಂಡು ಮಕ್ಕಳು. ಸೂರಜ್ ರೇವಣ್ಣ ವಿರುದ್ಧದ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಹಾಸನದ ಸಿಇಎನ್ ಠಾಣೆಗೆ ವಿಧಾನ ಪರಿಷತ್ನ JDS ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರನ್ನು ಪೊಲೀಸರು ಕರೆತಂದಿದ್ದಾರೆ. ಪ್ರಕರಣ ಸಂಬಂಧ ತಾಂತ್ರಿಕ ಸಾಕ್ಷ್ಯ ಸಂಗ್ರಹಕ್ಕಾಗಿ ಠಾಣೆಗೆ ಕರೆತಂದಿದ್ದು ಮೊಬೈಲ್ ಆಡಿಯೋ ರಿಕವರಿ ಮಾಡಲಿದ್ದಾರೆ. ಓಕೆ, ಇದಾದ ನಂತರ ನಾವು ಬೇರೆ ಯಾರೂ ಇರಲಿಲ್ಲ. ನಿನ್ನೆ ನೋಡಿ, ಯಾವುದೇ ವಿಚಾರಗಳನ್ನು, ಇಂಥ ವಿಚಾರಗಳನ್ನು ಮೊದಲೇ ನಮಗೆ ಹಾಕಬಹುದಾಗಿತ್ತು. ಆದರೆ ಅದಕ್ಕೊಂದು ಇತಿಮಿತಿ ಅಂತ ನಾವು ಹಾಕ್ಕೊಂಡಿದ್ದೀವಿ. ಒಂದೋ FIR ಆಗಬೇಕು. FIR ಆಗಿದ್ದರೆ ಅದು ಒಂದು ಕನ್ಫರ್ಮ್ಡ್ ಸುದ್ದಿ ಅಂತ ಲೆಕ್ಕ. ಕನ್ಫರ್ಮ್ಡ್ ಸುದ್ದಿ ಅಂತ ಲೆಕ್ಕ. ಯಾವಾಗ ಪ್ರಜ್ವಲ್ ರೇವಣ್ಣ ವಿಚಾರ 2 ತಿಂಗಳ ಮೊದಲು 6 ತಿಂಗಳ ಮೊದಲು ಓಡಾಡ್ತಾ ಇತ್ತು, ಆದರೆ ಅದು ಕನ್ಫರ್ಮ್ಡ್ ಸುದ್ದಿ ಆಗಿರೋದಿಲ್ಲ. ಯಾವಾಗ FIR ಆಗುತ್ತೆ ಅದು ಕನ್ಫರ್ಮ್ ಸುದ್ದಿ ಆಗುತ್ತೆ. ಇದು ಅಷ್ಟೇ, ಸೂರಜ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ FIR ಆಗಿದೆ. ಆ ಕಡೆನೂ ಆಗಿದೆ, ಈ ಕಡೆನೂ ಆಗಿದೆ. ಗೊಂದಲಕ್ಕೆ ಬೀಳಬೇಡಿ, ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತೀನಿ. ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ನಮ್ಮ ದಿವಿತ್ ಮಾಡಿದರು. ಸೂರಜ್ ರೇವಣ್ಣ ನಮ್ಮ ಪ್ರತಿನಿಧಿ ದಿವಿತ್ ಜೊತೆ ಮಾತನಾಡಿದ್ದಾರೆ. ಏನೆಲ್ಲ ಮಾತಾಡಿದ್ರು ಮೊದಲು ಕೇಳಿಸ್ಕೊಳ್ಳಿ, ಆಮೇಲೆ ಸಮಗ್ರವಾಗಿ ನಿಮಗೆ ಕಂಪ್ಲೀಟ್ ಅರ್ಥವಾಗುವ ರೀತಿಯಲ್ಲಿ ಈ ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲು ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಿಪಬ್ಲಿಕ್ ಕನ್ನಡ ಜೊತೆ ಸೂರಜ್ ರೇವಣ್ಣ ಅವರು ಇದ್ದಾರೆ. ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಮೇಲೆ ಬಂದಿರುವಂಥ ಆರೋಪ ಏನು ಹೇಳ್ತೀರಾ ಸರ್? ನಾನು ಆರೋಪನ ತಿರಸ್ಕಾರ ಮಾಡ್ತೀನಿ. ಬಟ್ ಆದರೆ ನಾನು ಇವತ್ತು ಯಾವುದು ಅಂತ ಹೇಳೋ ಪರಿಸ್ಥಿತಿಲಿ ಇಲ್ಲ. ಯಾಕೆಂದರೆ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ, ಇವತ್ತೇನು ಆರೋಪ ಮಾಡಿದ್ದಾರೆ, ಇವತ್ತೇನು ಅಲ್ಲಿ FIR ಕೂಡ ಆಗಿದೆ. ಇವತ್ತು ನಮ್ಮ ಕಾನೂನಿನ ಒಂದು ವ್ಯವಸ್ಥೆ ಮೇಲೆ ನಂಗೆ ನಂಬಿಕೆ ಇದೆ. ನಮ್ಮ ನಾಡಿನ ಕಾನೂನಿಗೆ ನಾನು ತಲೆಬಾಗ್ತೀನಿ, ನಂಗೆ ಗೊತ್ತಿದೆ. ಆದರೆ ನಾನು ಕೇಳೋದಿಷ್ಟೇ, ಇವತ್ತು ಇದೊಂದು ಷಡ್ಯಂತ್ರ ಮಾಡಿದ್ದಾರೆ. ಈ ಷಡ್ಯಂತ್ರಕ್ಕೆ ಅವ್ರ ಕಾಲನೇ ಉತ್ತರ ಕೊಡುತ್ತೆ ಅಂತ ಹೇಳಕ್ ಬಯಸ್ತೀನಿ. ಸರ್, ಆಗ ಅಣ್ಣನ ಮೇಲೆ ಈ ಥರ ಒಂದು ಆರೋಪ ಇದೆ ಸರ್, ತಮ್ಮನ ಮೇಲೆ ಒಂದು ಆರೋಪ ಇದೆ, ಅಣ್ಣನ ಮೇಲೆ ಈ ಥರ ಇದೆ, ಇಡೀ ಫ್ಯಾಮಿಲಿನೇ ಒಂಥರ ನಿರ್ನಾಮ ಅಂತ ಮಾತಾಡ್ತೀರಾ ಸರ್. ದಯವಿಟ್ಟು ನೀವು ಹೇಳಲೇಬೇಕು ರಾಜ್ಯ ಜನತೆಗೆ ಏನು ನಡೀತಾ ಇದೆ ಇಲ್ಲಿ ಅಂತ. ಈಗ ನೋಡಿ, ಒಂದು ಮಾತು ಹೇಳ್ತೀನಿ, ಯಾರು ಎಷ್ಟು ಬೇಕಾದ್ರೂ ಷಡ್ಯಂತ್ರ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಆದರೆ ನಮ್ಮ ಕುಟುಂಬ ಇವತ್ತೇನು ನಾವು ರಾಜಕೀಯವಾಗಿ ಆಗ್ಬೋದು ಅಥವಾ ಜನಾನುರಾಗಿ ಇವತ್ತೇನು ಸೇವೆ ಮಾಡ್ಕೊಂಡ್ಬಂದಿದ್ದೀವಿ, ಅದು ಮುಂದೆನೂ ಕೂಡ. ವ್ಯಕ್ತಿ ಬಂದಿದ್ದು ನಿಜನಾ? ಮನೆಗೆ ಬಂದಿದ್ದು ನಿಜನಾ? ಮುಂದೆನೂ ಕೂಡ ವ್ಯಕ್ತಿ ಬಂದಿದ್ದು ನಿಜ ಸರ್? ವ್ಯಕ್ತಿ ಬಂದಿದ್ದು ನಿಜನಾ? ಎಸ್ ಸರ್, ಇವಿಷ್ಟು ಸೂರಜ್ ರೇವಣ್ಣ ಅವರ ಮಾತು. ಸಾಕಷ್ಟು ಅಧಿಕಾರಿಗಳು ಬಂದು, ಪೊಲೀಸ್ ಅಧಿಕಾರಿಗಳು ಬಂದು ಅವ್ರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಕರೆದುಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಅನ್ನು ಕೂಡ ಮುಂದೆ ಕೊಡ್ತಾ ಹೋಗ್ತೀನಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಶ್ವದೇವಿತ್, ರಿಪಬ್ಲಿಕ್ ಕನ್ನಡ, ಹಾಸನ. ದೇವೇಗೌಡರ ಮೊಮ್ಮಕ್ಕಳು ಇವರೆಲ್ಲ. ಡಾಕ್ಟರ್ ಸೂರಜ್ ರೇವಣ್ಣ ಇವರು ವಿಧಾನ ಪರಿಷತ್ ಸದಸ್ಯ ಕೂಡ. ಪ್ರಜ್ವಲ್ ರೇವಣ್ಣ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದರು, ಪಾರ್ಲಿಮೆಂಟ್ ಸದಸ್ಯ ಆಗಿದ್ದರು. ಈ ಬಾರಿ ಸೋತರು. ಪ್ರಜ್ವಲ್ ರೇವಣ್ಣನ ಅಣ್ಣ ಇವರು. ಏನು ಘಟನೆ, ಪ್ರಜ್ವಲ್ ಪೆನ್ ಡ್ರೈವ್ ಕಿಚ್ಚು ವ್ಯಾಪಿಸಿದಾಗಿನಿಂದ ರೇವಣ್ಣ ಕುಟುಂಬಕ್ಕೆ ಒಂದಾದ ಮೇಲೊಂದರಂತೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಇದೀಗ MLC ಡಾಕ್ಟರ್ ಸೂರಜ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಅದು ಕೂಡ ಅಸಹಜ ಲೈಂಗಿಕ ದೌರ್ಜನ್ಯ. ಅಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಜ್ವಲ್ ರೇವಣ್ಣ ವಿರುದ್ಧ ಏನಿದ್ದದ್ದು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ. ಈ ಕೇಸಲ್ಲಿ ಗಂಡು ಹುಡುಗನ ಮೇಲೆ ಲೈಂಗಿಕ ದೌರ್ಜನ್ಯ. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಸೂರಜ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ನೋಡಿ, ನಾವೀಗ ಸೂರಜ್ ರೇವಣ್ಣ ಅವರ ತೋಟದ ಮನೆಯ ಮುಂಭಾಗದಲ್ಲಿದ್ದೇವೆ. ಜೂನ್ 16ರಂದು ತೋಟದ ಮನೆಯಲ್ಲಿ ಏನಾಗಿತ್ತು? ಅವರ ಪ್ರೈವೇಸಿ, ಅವರ ನೆಮ್ಮದಿಗೋಸ್ಕರ ಏನೆಲ್ಲ ಬೇಕು ಅದನ್ನು ಮಾಡಿಕೊಂಡಿದ್ದಾರೆ.
ರಿಪಬ್ಲಿಕ್ ಕನ್ನಡದಲ್ಲಿ ಫಾರ್ಮ್ ಹೌಸ್ನ ಎಕ್ಸ್ಕ್ಲೂಸಿವ್ ದೃಶ್ಯ. ಪ್ರಜ್ವಲ್ ಪೆನ್ಡ್ರೈವ್ ಕೋಲಾಹಲ ಇನ್ನೇನು ತಣ್ಣಗಾಯ್ತು ಅನ್ನುವಷ್ಟರಲ್ಲಿ ಅಣ್ಣ ಸೂರಜ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಜೂನ್ 16ರಂದು ಸೂರಜ್ ಅವರ ಫಾರ್ಮ್ ಹೌಸ್ನಲ್ಲೇ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಇದೀಗ ನಿಮ್ಮ ರಿಪಬ್ಲಿಕ್ ಕನ್ನಡ ಫಾರ್ಮ್ ಹೌಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಸೆರೆ ಹಿಡಿದಿದೆ. ಫಾರ್ಮ್ ಹೌಸ್ನಿಂದ ರಿಪಬ್ಲಿಕ್ ನಾನ್ ಸ್ಟಾಪ್ ಅಪ್ಡೇಟ್. ಹೊಳೆನರಸೀಪುರದಲ್ಲಿನ ಕನ್ನಿಗಡ ಫಾರ್ಮ್ ಹೌಸ್ನಿಂದ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡುತ್ತಿದೆ. ತೋಟದ ಮನೆಯಲ್ಲಿರುವ ಏಕೈಕ ನ್ಯೂಸ್ ಚಾನೆಲ್ ಅಂದರೆ ರಿಪಬ್ಲಿಕ್ ಕನ್ನಡ ಮಾತ್ರ. ಇಲ್ಲಿವರೆಗೂ ಯಾರು ಪ್ರಸಾರ ಮಾಡದ ದೃಶ್ಯಗಳು ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸೂರಜ್ ರೇವಣ್ಣ ಅವರ ತೋಟದ ಮನೆಯನ್ನು, ಆ ಬಂಗ್ಲೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈ ಬಂಗ್ಲೆಯಲ್ಲೇ ಸೂರಜ್ ರೇವಣ್ಣ ಶನಿವಾರ ಮತ್ತು ಭಾನುವಾರ ಅತಿ ಹೆಚ್ಚಾಗಿ ಅವರು ಇಲ್ಲೇ ಕಾಲ ಕಳೀತಾರೆ. ಸೊ ಹಾಗಾಗಿ ಅವತ್ತಿನ ಅಂದರೆ 16ನೇ ತಾರೀಕು ಆತ ಶಿವಕುಮಾರ್ ಅವರ ಮಾಹಿತಿಯ ಮೇರೆಗೆ ಇದೇ ಮನೆಗೆ ಆತ ಹೋಗಿ ಅವರ ಹತ್ರ ಸಹಾಯ ಕೇಳಲಿಕ್ಕೆ ಅಂತ ಹೋಗೋದು. ನೋಡಿ, ಇಲ್ಲಿದೆ ಅದರ ಗೇಟ್. ನಾವು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯ ವೆಹಿಕಲ್ಸ್ಗಳಿರಲಿಲ್ಲ. ಈಗ ಒಂದಷ್ಟು ವೆಹಿಕಲ್ಸ್ಗಳು ಕೂಡ ಬಂದಿದೆ, ಸ್ವಿಫ್ಟ್ ಕಾರ್ ಕೂಡ ಬಂದಿದೆ. ಸೊ ಹಾಗಾದರೆ ಅವರೆಲ್ಲರೂ ಕೂಡ ಬಂದಂಥ ಸಂದರ್ಭದಲ್ಲಿ ಗೇಟ್ ಓಪನ್ ಮಾಡುವಂಥ ಕಾರ್ಯ ಆಗಿದೆ. ಆದರೆ ನಾವು ಜಸ್ಟ್ ಒಂದು ಕ್ಯಾಶುವಲ್ ಮೀಟ್ ಮಾಡೋಕ್ಕೆ ಅಂಥೇಳಿ ಮಾತಾಡ್ಸೋಣ, ರಿಯಾಕ್ಷನ್ ತಗೊಳ್ಳೋಣ ಅಂಥೇಳಿ ಬಂದ್ವಿ. ಆದರೆ ನಾವು ಬಂದಂಥ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಯಾರೂ ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಹೊಳೆನರಸೀಪುರದಲ್ಲಿನ ಗನ್ನಿಕಡ ಫಾರ್ಮ್ ಹೌಸ್ನಲ್ಲಿ ಮೌನ ಆವರಿಸಿದೆ. ತೋಟದ ಮನೆ ಮುಂದೆ ಸೂರಜ್ ಅವರ ವೈಟ್ ಕಲರ್ ರೇಂಜ್ ರೋವರ್ ಡಿಸ್ಕವರಿ ಕಾರು ನಿಂತಿದೆ. ಮನೆ ಪಕ್ಕದಲ್ಲೇ ಪೊಲೀಸ್ ಸಿಬ್ಬಂದಿ ವ್ಯಾನ್ ಕೂಡ ನಿಂತಿದೆ. ನೋಡ್ತಾ ಇರ್ಬೋದು ನೀವು, ಬಿಳಿ ಬಣ್ಣದ ಡಿಸ್ಕವರಿ ಕಾರ್ ಕೂಡ ಅಲ್ಲಿದೆ. ಈಗಾಗಲೇ ನಾವು ಅದನ್ನ ತೋರಿಸಿದ್ದೀವಿ ಕೂಡ. ಮತ್ತೆ ಇದೇ ತೋಟದ ಮನೆ ಏನು ನಿಮಗೆ ತೆಂಗಿನ ಮರ ಮತ್ತೆ ಅಡಿಕೆ ಮರ ಮತ್ತೆ ಸಾಗುವಾನಿ ಮರ ಒಳಗೊಂಡಂತಹ ಹೊಳೆನರಸೀಪುರ ತಾಲೂಕಿಗೆ ಸೇರುವಂತಹ ಗನ್ನಿಕಡ ಅನ್ನುವಂಥ ಒಂದು ಊರಿನಲ್ಲಿ, ಗ್ರಾಮದಲ್ಲಿ ಇರುವಂತಹ ತೋಟದ ಮನೆಯಲ್ಲಿ, ಇದೇ ತೋಟದ ಮನೆಯಲ್ಲಿ ಸೂರಜ್ ರೇವಣ್ಣ ಅವರು ಈಗ ಸದ್ಯಕ್ಕೆ ಇಲ್ಲೇ ಇದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ದಟ್ಟವಾಗಿ ಕಾಣ್ತಾ ಇದೆ. ಇಲ್ಲ ಆಗ್ತಿರುವಂಥ ಕೆಲವೊಂದು ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ. ಇನ್ನು ಮತ್ತೊಂದು ಕಡೆ ಗಮನಿಸಬೇಕಾದಂಥ ವಿಚಾರ, ನಾವು ಬಂದಂಥ ಕ್ಷಣದಿಂದ ಒಂದಿಬ್ಬರು ವ್ಯಕ್ತಿಗಳು ಹೋಗೋದು ಬರೋದು ಮತ್ತೆ ಇಲ್ಲಿ ಗಮನಿಸೋದು, ಪ್ರತಿ ಸಲ ಅವರು ಹೋಗೋದು ಬರೋದು ಮಾಡ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಅಲ್ಲಿಂದ ಯಾವ ತೋಟದ ಮನೆಯಲ್ಲಿ ನನ್ನ ಮೇಲೆ ಅಂದರೆ ಅತ್ಯಾಚಾರವೇ, ಲೈಂಗಿಕ ದೌರ್ಜನ್ಯ ಅಂದರೆ ಅತ್ಯಾಚಾರ, ಅದು ಗಂಡು ಮಕ್ಕಳ ಮೇಲೆ ನಡೆದಂಥ ಅತ್ಯಾಚಾರ. ನಾನು ಅವತ್ತಿನ ಒಂದು ಮಾತು ಹೇಳ್ತಾ ಇದ್ದೆ, ಪೋಕ್ಸೋ ಕಾಯ್ದೆ ಅಂತ ಹೇಳಿದಾಗ 18 ವರ್ಷದ ಕೆಳಗಿನವರಿಗೆ ಅಂತ ಹೇಳಿದಾಗ ಅದು ಕೇವಲ ಹೆಣ್ಣು ಮಕ್ಕಳು ಅಂತ ಮಾತ್ರ ಅಲ್ಲ, ಗಂಡು ಮಕ್ಕಳಿಗೂ ಅನ್ವಯವಾಗುತ್ತೆ. ಅಂಥದ್ದೇ ಒಂದು ಆಗಿರುವಂಥ, ಬಟ್ ಇದು ವಯಸ್ಕರು. ಈಗ ಸೂರಜ್ ಏನು ಮಾಡ್ತಾರೆ, ಒಂದು ಕಂಪ್ಲೇಂಟ್ ದರ್ಜ್ ಮಾಡ್ತಾರೆ. ಯಾಕೆ ದೂರು ಕೊಟ್ಟಿದ್ಯಾಕೆ ಸೂರಜ್? ಸುಳ್ಳು ಆರೋಪದಡಿ ದೂರು ನೀಡಲಾಗಿದೆ ಅಂಥೇಳಿ ಅವರೊಂದು ಆರೋಪವನ್ನು ಮಾಡ್ತಾರೆ. ಅಂದರೆ ಇವರ ವಿರುದ್ಧ ಇದು ಸೂರಜ್ ಇದ್ದಾರಲ್ಲ, ಸೂರಜ್ ವಿರುದ್ಧ ಒಬ್ಬ ಯುವಕ, ಆತ ಅವನನ್ನು ಹೇಳ್ಕೊತಾನೆ JDS ಕಾರ್ಯಕರ್ತ ಅಂಥೇಳಿ, ಅವನು ಬ್ಲ್ಯಾಕ್ ಮೇಲ್ ಮಾಡ್ದ ಅಂಥೇಳಿ ಇವರೊಂದು ದೂರನ್ನು ಕೊಡ್ತಾರೆ ಹೊಳೆನರಸೀಪುರ ಠಾಣೆಯಲ್ಲಿ. ಸೂರಜ್ಗೆ ಬೆದರಿಕೆ ಹಾಕಿದ ಆರೋಪ. ಸೂರಜ್ ಹೇಳ್ತಾರೆ, ನನಗೆ ಆ ಹುಡುಗ ಬೆದರಿಕೆ ಹಾಕಿದ್ದಾನೆ. ಯಾಕೆ? ಸೂರಜ್ ರೇವಣ್ಣ ಬಳಿ ಕೆಲಸ ಕೇಳಿಕೊಂಡು ಬಂದಿದ್ದನಂತೆ ಆ ಹುಡುಗ ಕಾರ್ಯಕರ್ತ. ಇವತ್ತೇನು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾನೆ, ಅವನು ಇವರ ಬಳಿ ಕೆಲಸ ಕೇಳ್ಕೊಂಡು ಬಂದಿದ್ದಂತೆ. ಆಗ ಸೂರಜ್ ರೇವಣ್ಣ ಹೇಳಿದ್ರಂತೆ, ಕೆಲಸ ಕೊಡ್ಸೋಕ್ಕಾಗಲ್ಲ, ಕೆಲಸ ಇಲ್ಲಪ್ಪ ಅಂತ ಹೇಳಿದ್ರಂತೆ. ಆಗ ಅವ್ರಿಗೆ ಏನು ಮಾಡಿದ್ರಂತೆ, ಸೂರಜ್ನ ಇವರ ಆಪ್ತ ಒಬ್ಬ ಇದ್ದಾನೆ ಶಿವಕುಮಾರ್ಗೆ ಕರೆ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾನಂತೆ. ಏನಂತ ಬ್ಲ್ಯಾಕ್ ಮೇಲ್ ನೋಡಿ, ನನಗೆ ಕೆಲಸ ಕೊಟ್ಟಿಲ್ಲ ಅಂತಂದರೆ, ನನಗೆ ಕೆಲಸ ಅಣ್ಣ ಹೇಳಿದ್ದಾರೆ ಕೆಲಸ ಕೊಡ್ತೀನಿ ಅಂತೇಳಿ, ನೀವು ಕೆಲಸ ಕೊಟ್ಟಿಲ್ಲ, ನನಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ದೀರಿ, ಸಲಿಂಗ ಕಾಮ ಆರೋಪ ಹೊರಿಸುವೆ ಅಂತ ಆ ಕಾರ್ಯಕರ್ತ ಹೇಳಿದ್ದಂತೆ. ದೂರು ಕೊಡುವುದಾಗಿ ಧಮಕಿ ಹಾಕಿದ್ದಂತೆ ಆ ವ್ಯಕ್ತಿ. ಆಗ ಮಾತುಕತೆ ಆಗಿದೆ, ದೂರು ಕೊಡಬೇಡ, ಏನು ಹೇಳಿದ ಗೊತ್ತಿಲ್ಲ. ಆಗ ಅವನು ಹೇಳಿದಂತೆ, ನಾನು ದೂರು ಕೊಡಬಾರ್ದಾಗಿದ್ರೆ ದೂರು ಕೊಡೋದಿಲ್ಲ, 5 ಕೋಟಿ ಕೊಡಿ. ದೂರು ಕೊಡಬಾರ್ದು ಅಂತಂದರೆ 5 ಕೋಟಿ ಕೊಡಿ, ನೀವು ದುಡ್ಡು ಕೊಡದೇ ಇದ್ದರೆ ನಾನು ದೂರು ಕೊಡ್ತೀನಿ ಪೊಲೀಸ್ ಸ್ಟೇಷನಲ್ಲಿ ಅಂತ ಹೇಳಿದ್ದಂತೆ. 5 ಕೋಟಿ ಕೊಟ್ಟರೆ ಸುಮ್ಮನಿರ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ ಅವ. ಆಮೇಲೆ 5 ಕೋಟಿ ಚರ್ಚೆ ಆಯಿತು. 5 ಕೋಟಿ ಆಗದಿದ್ದರೆ 3 ಕೋಟಿ ಕೊಡು ಅಂತ ಕೇಳಿದ್ರಂತೆ ಕಾರ್ಯಕರ್ತ. 3 ಕೋಟಿ ಆಗೋದಿಲ್ಲ, ಕೊನೆಗೆ 2.5 ಕೋಟಿ ಕೊಡು ಅಂತ ಡಿಮಾಂಡ್ ಮಾಡಿದ್ದಂತೆ. ಅಂದರೆ ಶಿವಕುಮಾರ್ಗೆ ಹೇಳಿದ್ನಂತೆ, ಸೂರಜ್ಗೆ ಹೇಳಿಬಿಟ್ಟು ಕೊಡಿಸು ಅಂತೇಳಿ. ಆಮೇಲೆ 18/6/2024 ಮತ್ತೆ ಕರೆ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾನಂತೆ.
2 ಕೋಟಿ ಆದರೂ ಕೊಡಿಸು ಅಂತ ಗೋಗರಿತಾನಂತೆ ಕಾರ್ಯಕರ್ತ. 5 ಕೋಟಿಯಿಂದ 2 ಕೋಟಿಗೆ ಬಂದು ನಿಲ್ಲತ್ತೆ. ಸೂರಜ್ ರೇವಣ್ಣ ಏನು ಮಾಡ್ತಾರೆ, ಅವರ ಆಪ್ತ ಶಿವಕುಮಾರ್ ಹೊಳೆ ನರಸೀಪುರದಲ್ಲಿ ನೋಡಿ ಈ ಕಾರ್ಯಕರ್ತ ಇವನೊಬ್ಬ ನನಗೆ ಕಿರುಕುಳ ಕೊಡ್ತಾ ಇದ್ದಾನೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತೇಳಿ FIR ದಾಖಲು ಮಾಡ್ತಾರೆ. ಪೊಲೀಸರು ಸೆಕ್ಷನ್ 384 ಮತ್ತು 506 ಅಡಿಯಲ್ಲಿ ದೂರು ದಾಖಲಿಸಿಕೊಳ್ತಾರೆ ಆ ಕಾರ್ಯಕರ್ತನ ವಿರುದ್ಧ. ಅರ್ಥ ಆಯ್ತಾ? ಆ ಕಾರ್ಯಕರ್ತನ ವಿರುದ್ಧ. ಆ ಕಾರ್ಯಕರ್ತ ಏನು ಹೇಳ್ತಾನೆ ಬನ್ನಿ ಹೇಳ್ತೀನಿ. ಈಗ ಸಂತ್ರಸ್ತನ ಆರೋಪ ಏನು, ಅವನ ಹೆಸರು ಹೇಳಂಗಿಲ್ಲ ಈಗ ನಾವು. ಈಗ ಆ ಹುಡುಗ ಏನು ಹೇಳ್ತಾನೆ, ಸದ್ಯ ಪರಿಷತ್ ಸದಸ್ಯರಾಗಿದ್ದಾರೆ ಸೂರಜ್ ರೇವಣ್ಣ. ಪ್ರಜ್ವಲ್ ರೀತಿ ಸೂರಜ್ ಅವರದ್ದು ಕೂಡ ವಿಡಿಯೋ ಇದೆಯಂತೆ, ಅಂತೆಕಂತೆ ವಿಡಿಯೋ ಇದೆಯಂತೆ. ಹಾಗಿದ್ರೆ ಹುಡುಗನ ಜೊತೆ ಅಸಹಜ ಲೈಂಗಿಕ ಕ್ರಿಯೆ ನಡೆಸಿದ್ರ ಸೂರಜ್ ರೇವಣ್ಣ? ಅವನು ಕೂಡ JDS ಕಾರ್ಯಕರ್ತ. ಇವ್ರಿಗೆ ಏನಾಗಿದೆ ರೀ, ಪ್ರಜ್ವಲ್ ರೇವಣ್ಣ ಕೂಡ JDS ಕಾರ್ಯಕರ್ತೆಯರು ಮತ್ತೊಂದು ಎಲ್ಲ ಇದ್ದಾರೆ ಅದರಲ್ಲಿ ಪಾಪ. ಇವನು ಕೂಡ JDS ಕಾರ್ಯಕರ್ತ ಅಂತ ಅವನು ಹೇಳ್ಕೊತಾ ಇದ್ದಾನೆ. ಹಾಗಿದ್ರೆ JDS ಕಾರ್ಯಕರ್ತನ ಮೇಲೆ ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಮಾಡಿದ್ರ? ಹೆಂಗೆ ಮಾಡಿದ್ರು? ಸಹಾಯ ಮಾಡುವುದಾಗಿ ಕರೆಸ್ಕೊಂಡಿದ್ರಂತೆ. ನಿನ್ನನ್ನು ಬೆಳೆಸ್ತೇನೆ ಕಣೋ, ನಿನ್ನನ್ನು ಅದ್ಭುತ ಏನೋ ಮಾಡ್ತೀನಿ ಬಾ ಅಂತ ಕರೆಸ್ಕೊಂಡ್ರಂತೆ. ಯಾವಾಗ ಕರೆಸ್ಕೊಂಡ್ರಂತೆ? ಜೂನ್ 16ನೇ ತಾರೀಕು ಲೈಂಗಿಕ ದೌರ್ಜನ್ಯ ಎಸಗಿದ್ರಂತೆ. ಹಂಗೆ ಹೇಳಿದ ತಕ್ಷಣ ಆಗ್ಬಿಡತ್ತಾ? ಇಲ್ಲ, ನೀವು ಎಲ್ಲಿ ಅಂತ ಹೇಳಬೇಕು. ಎಲ್ಲಿ? ಚನ್ನಪಟ್ಟಣ ತಾಲೂಕಿನ ಗನ್ನಿಖಡ ತೋಟದಲ್ಲಿ ದೌರ್ಜನ್ಯ ಆಯ್ತಂತೆ. ಅದನ್ನು ಹುಡುಗ ಹೇಳೋದು. ಈಗ ನಮ್ಮ ದಿವಿತ್ ತೋರಿಸಿದ್ರಲ್ಲ ತೋಟ, ಅದೇ ತೋಟ, ಸಖತ್ತಾಗಿರುವಂಥ ತೋಟ. ಆಮೇಲೆ ಆ ಹುಡುಗನ ಆರೋಪ ವಿಲಕ್ಷಣ ಆರೋಪ ಅಂತ ನಾವು ಹೇಳ್ತಾ ಇದ್ವಿ. ಯಾಕಂದರೆ ಭಾರತದ ಕಾನೂನು ಆ ರೀತಿ ಇದೆ. ಒಂದು ಹುಡುಗ ಹುಡುಗಿ ಮೇಲೆ, ಹುಡುಗನ ಮೇಲೆ ಆರೋಪ ಮಾಡೋದು ಅಲ್ವಾ? ಆಮೇಲೆ ಒಂದು ಆಕರ್ಷಣೆ ಪ್ರಕೃತಿ ನಿಯಮ. ಹಾಗಂತ ಹುಡುಗಿ ಆಕರ್ಷಣೆ ಇಲ್ಲ ಅಂತಲ್ಲ. ಕೆಲವು ದೇಶಗಳಲ್ಲಿ ಮದುವೆ ಆಗೋದಕ್ಕೆ ಅವಕಾಶ ಇದೆ ಅವರಿಗೆ. ಭಾರತದಲ್ಲೂ ಕೂಡ ಸುಪ್ರೀಂ ಕೋರ್ಟಲ್ಲಿದೆ ಅದು 377 ಅದು ಜಾರಿ ಆಗಬೇಕು ಅಂತೇಳಿ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ನಮ್ಮದೇನಿಲ್ಲ. ಆದರೆ ಅಲ್ಲೂ ಕೂಡ ದೌರ್ಜನ್ಯ ಆಗಬಾರ್ದು. ಅರ್ಥ ಆಯ್ತಾ? ಅಲ್ಲೂ ಕೂಡ ದೌರ್ಜನ್ಯ ಆಗಬಾರ್ದು. ಸೂರಜ್ ವಿರುದ್ಧ ಈಗ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ. ಹಾಗಾಗಿ ಸೂರಜ್ ವಿರುದ್ಧ ಆ ದಳ ಕಾರ್ಯಕರ್ತ ಸಿಡಿದೆದ್ದಿದ್ದಾನಂತೆ. ಆಮೇಲೆ ಅವನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಯಾರಿಗೆ? CMಗೆ, ಹೋಮ್ ಮಿನಿಸ್ಟ್ರಿಗೆ, DGಗೆ, IGPಗೆ, ಆಮೇಲೆ ಹಾಸನ SP ದೂರು ಕೊಟ್ಟಿದ್ದಾನೆ. ಅದು ಕೂಡ FIR ದಾಖಲಾಗಿದೆ. ಈಗ ನಿಮ್ಗೆ ಅನಿಸ್ತಿರ್ಬೋದು ಏನು ಇದು ಅಂತೇಳಿ. ನಾನು ಆವಾಗಲೇ ಹೇಳಿದೆ, ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಅದನ್ನು ಆ ಥರನಾ ಅಂತಾರೆ ಅಂತ. ಅಂದರೆ ಫಾರ್ ಎಕ್ಸಾಂಪಲ್